ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬಹುಶಃ ಈ ಮಾತು ನೀವು ಕೇಳಿರ್ತೀರಾ ಅನ್ಕೋತೀನಿ. ಅತ್ತೆ ಎಲ್ಲಾದ್ರೂ ಅಮ್ಮ ಆಗಕ್ಕೆ ಸಾಧ್ಯನಾ? ಸೊಸೆ ಎಲ್ಲಾದ್ರೂ ಮಗಳಾಗಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಬಿಡಿ ಅನ್ಕೋತೀವಲ್ವಾ? ಇಲ್ಲ. ಬದುಕಿನ ನಿಜವಾದ ಸಾರವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅಮ್ಮನ ತರ ಅತ್ತೆ ಕೂಡ ಬೆಂಬಲಿಸಬಹುದು, ಹಾಗೇನೆ ಸೊಸೆ ಮಗಳ ತರ ಆರೈಕೆಯನ್ನು ಮಾಡಬಹುದು. ಇದು ಸಾಧ್ಯ ಇದೆ. ಈ ತರದ ಅತ್ತೆ ಸೊಸೆ ಕೂಡ ನಮ್ಮ ಸುತ್ತಮುತ್ತ ಇದ್ದಾರೆ. ಅವ್ರನ್ನ ತೋರಿಸುವಂತಹ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೆಯಂದಿರು. ಇದೇ ನಿಟ್ಟಲ್ಲಿ ಈಗ ನಮ್ಮ ತಂಡ ಬೆಂಗಳೂರಿನ ಚಿಕ್ಕಲ್ಸಂದ್ರಕ್ಕೆ ಬಂದಿದೆ. ಅತ್ತೆ ಸೊಸೆ ಅದೇ ಬಾಂಧವ್ಯ, ಅದೇ ಬೆಂಬಲ, ಅದೇ ಆರೈಕೆಯೊಂದಿಗೆ ಕುಟುಂಬವನ್ನು ಕಾಪಾಡ್ಕೊಳ್ತಾ ಇರುವಂತಹ ಒಂದಷ್ಟು ಬದುಕಿನ ನಿಲುವುಗಳನ್ನು ಕಟ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಸಾಕಷ್ಟಿದೆ ಮಾತನಾಡುವಂಥದ್ದು, ಮನರಂಜನೆ, ಮಾಹಿತಿ ಎಲ್ಲವೂ ಇದೆ. ಮುಂಚಿತವಾಗಿ ಅತ್ತೆ ಸೊಸೆನ ನಾವು ಬೆಲ್ ಮಾಡಿ ಕರೆಯೋಣ. ನಮಸ್ಕಾರ, ಹೇಗಿದ್ದೀರಾ? ಬನ್ನಿ ಬನ್ನಿ ಬನ್ನಿ. ನೀವು ಕೂತ್ಕೊಳ್ಳಿ. ವೀಕ್ಷಕರೇ ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಖುಷಿಯಾಗಿ ಅತ್ತೆ ಸೊಸೆ ಇಬ್ಬರು ಸೇರಿ ನಮ್ಮನ್ನ ಮನೆಯೊಳಗಡೆ ಸ್ವಾಗತ ಮಾಡಿದ್ದಾಯ್ತು. ಬನ್ನಿ ಹಾಗಾದ್ರೆ ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ನನ್ನ ಬಲಭಾಗದಲ್ಲಿ ತುಂಬ ಸಾವಧಾನದಿಂದ ಶಾಂತಿಯುತವಾಗಿ ಕೂತಿದ್ದಾರೆ ಸೊಸೆಗೆ ಯಾವಾಗಲೂ ಬೆಂಬಲ ಕೊಡುವಂಥ ಅತ್ತೆ ರಾಧಾ ಸೂರ್ಯನಾರಾಯಣ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ. ಇನ್ನು ಅದೇ ನಿಟ್ಟಲ್ಲಿ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ. ಅತ್ತೆಗೆ ಸದಾ ಆರೈಕೆ ಜೊತೆಗೆ ಆ ಬೆಂಬಲವನ್ನು ಸದುಪಯೋಗ ಪಡಿಸ್ಕೊಂಡು ಕುಟುಂಬವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಸೊಸೆ ಶ್ರೀಮತಿ ಶ್ರೀಲತಾ ಕಿರಣ್ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ವೀಕ್ಷಕರೇ ಇದು ಒಂದಷ್ಟು ಪರಿಚಯ ತಿಳ್ಕೊಳ್ಳೋಣ ಅಲ್ವಾ? ಸೊ ಫಸ್ಟು ಅತ್ತೆ ರಾಧಾ ಅವ್ರನ್ನ ಮಾತಾಡ್ಸೋಣ. ಅಮ್ಮ ಹೇಳಿ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ರಾಧಾ ಸೂರ್ಯನಾರಾಯಣ. ನಮ್ಮದು ತಿಪ್ಟೂರು. ನಮ್ಮ ಯಜಮಾನರು ತಿಪ್ಟೂರಿನಲ್ಲೇ ಹುಟ್ಟಿ ಬೆಳೆದು ದೊಡ್ಡವರಾಗಿ ಮತ್ತು ನಮ್ಮ ಮದುವೆಯಾಗಿ ನಮ್ಮದು ತುಮಕೂರು, ನಮ್ಮ ತಂದೆ ತಾಯಿ ತುಮಕೂರಲ್ಲಿದ್ದರು. ನಮ್ಮದು ಮೂಲ ಕೋಟೇಶ್ವರ, ಉಡುಪಿ ಹತ್ರ ಕೋಟೇಶ್ವರ. ಹೀಗಾಗಿ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮಾವನವ್ರ ಫ್ಯಾಮಿಲಿ ಎರಡೂ ಕೋಟೇಶ್ವರದಿಂದ ಬಂದು ಅವರು ತಿಪ್ಟೂರಲ್ಲಿ, ನಾವು ತುಮಕೂರಲ್ಲಿ ಸ್ಥಾಪಿತವಾಗಿದ್ವಿ. ಕಡೆಗೆ ವಿವಾಹ ಕಾರ್ಯದಲ್ಲಿ ಒಂದಾದವು. ಮತ್ತು 70ನೇ ಇಸ್ವಿಯಲ್ಲಿ ನಮ್ಮ ಮದುವೆ ಆಗಿತ್ತು. 50 ವರ್ಷ ಒಳ್ಳೆ ರೀತಿಯ ಸಂಸಾರ. ನಮ್ಮದು ದೊಡ್ಡ ಫ್ಯಾಮಿಲಿ. ತಂದೆ ಮನೆಯಲ್ಲೂ ದೊಡ್ಡ ಫ್ಯಾಮಿಲಿ, ಅತ್ತೆ ಮನೆಯಲ್ಲೂ ದೊಡ್ಡ ಫ್ಯಾಮಿಲಿನೇ. ನಾವು ಆರಾಮಾಗಿ ಸೆಟ್ ಆದ್ವಿ. ಆದರೆ ಹಿಂದೆಲ್ಲ ಸ್ವಲ್ಪ ಭಯಭಕ್ತಿಯಿಂದ ನಡ್ಕೊಳ್ಬೇಕಾಗ್ತಿತ್ತು. ಮತ್ತು ಅದಕ್ಕೆ ನಾವು ಓಕೆ ಇದ್ವಿ. ಯಾಕೆಂದ್ರೆ ನಮ್ಮ ತಂದೆ ತಾಯಿ ಭಾಳ ಇದರಿಂದ ಆ ರೀತಿಯ ಆಧ್ಯಾತ್ಮ ಇದನ್ನು ಕಲಿಸಿಕೊಟ್ಟಿದ್ರಿಂದ ನಮಗೇನು ಕಷ್ಟ ಅನ್ನಿಸ್ಲಿಲ್ಲ. ಒಳ್ಳೆ ರೀತಿಯ ನಮ್ಮ ಅತ್ತೆ ಮಾವನವ್ರು ಕೂಡ, ನಮ್ಮ ಮಾವನವ್ರಂತೂ ನಮ್ಮ ಮಕ್ಕಳ ಥರ ನೋಡ್ಕೋತಾ ಇದ್ರು. ಹೀಗಾಗಿ ಒಂದು ಓಡು ಕುಟುಂಬದಲ್ಲಿ ನಾವು ಒಳ್ಳೆ ರೀತಿ ಜೀವನ ನಡೆಸಲಿಕ್ಕೆ ಸಾಧ್ಯವಾಯಿತು. ಒಳ್ಳೆ ರೀತಿಯ ದೇವರು, ಸಮಾಜ, ದೇಶ, ಹೀಗೆ ನಮ್ಮದು ಫ್ಯಾಮಿಲಿ ಫುಲ್ಲು. ನಮ್ಮ ಮಾವನವರು ತಿಪ್ಟೂರಲ್ಲಿ ರಾಘವೇಂದ್ರ ಮಠ ಸ್ಥಾಪನೆ ಮಾಡಿದ್ರು. ನಮ್ಮ ತಂದೆಯವರು ಸ್ವಾತಂತ್ರ್ಯ ಸಂಗ್ರಾಮಿಗಳು. ಹೀಗಾಗಿ ದೇಶ ದೇವರು ಎರಡೂ ನಮ್ಮ ರಕ್ತದಲ್ಲೇ ಸೇರಿದೆ. ಮತ್ತು ನಮ್ಮದು ಆ ಸದ್ಗುಣಗಳು ಏನಾರು ಬಂದಿದ್ರು ಅದು ನಮ್ಮ ಶ್ರೀಕೃಷ್ಣ ದೇವರು, ನಮ್ಮ ಭಗವಂತ ಶ್ರೀಕೃಷ್ಣ ದೇವ್ರ ದಯ, ನಮ್ಮ ಮಾವನವರು, ನಮ್ಮ ತಂದೆ ತಾಯಿ ಈ ರೀತಿಯ ದಯ ಅಂತ ನಾನು ಭಾವಿಸ್ತೀನಿ. ನಮ್ಮ ಯಜಮಾನರು ಕೂಡ ಪೂರ್ತಿ ಸಮಾಜ ಸೇವೆಯಲ್ಲೇ ತೊಡ್ಕೊತಿದ್ರು. ಅಂಗಡಿ ಮಾಡಿದ್ರು, ಅಂಗಡಿ ಅರ್ಧ ದಿನ ಆದರೆ ಅರ್ಧ ದಿನ ಸಮಾಜ ಸೇವೆ. ಈಗಲೂ ಕೂಡ ತಿಪ್ಟೂರಲ್ಲಿ ಸುರಣ್ಣವರು ಅಂದರೆ ಖಂಡಿತ ಎಲ್ಲರೂ ಅವರ ಎಲ್ಲಿ ಹೇಗೆ ಅಂತೆಲ್ಲ ಕೇಳುವಂತ ಆ ರೀತಿಯ ಗುಣಗಳು ಬದುಕನ್ನ ಎಷ್ಟು ನಾವು ಅರ್ಥಪೂರ್ಣವಾಗಿ, ಎಷ್ಟು ನಾವು ಸರಾಗವಾಗಿ ಸಾಗಿಸಬಹುದು ಅನ್ನುವಂತ ಎಲ್ಲ ವಿಷಯಗಳನ್ನ ತಿಳಿಸ್ಕೊಡುತ್ತೆ. ಸಮಾಜವಾಗಿ ನಾವು ಸಮಾಜಮುಖಿ ಆಗಿದ್ದಾಗ ನಮ್ಮ ಮನೆಯಲ್ಲೂ ನಾವು ನಿಭಾಯಿಸುವಂತ ಎಲ್ಲ ಲಕ್ಷಣಗಳನ್ನ ಕಲ್ತ್ಕೊಂಡ್ಬಿಡ್ತೀವಿ. ಖಂಡಿತ ಖಂಡಿತ. ನಿಮ್ಮ ಹವ್ಯಾಸಗಳು ಏನಮ್ಮ ಸಾಮಾನ್ಯವಾಗಿ ಫ್ರೀ ಟೈಮ್? ನಮ್ದು ನನಗೆ ಯಾವುದು ಪ್ರಿಫರೆನ್ಸ್ ಫಸ್ಟ್ ದೇವರು, ಆಮೇಲೆ ಮಕ್ಕಳು, ಸೊಸೆಯರು ಅಥವಾ ಈ ಥರ ಮೊಮ್ಮಕ್ಕಳು ಆ ಥರ. ಹೀಗಾಗಿ ದೇವ್ರದ್ದು ಏನು ಕೆಲಸ, ಇವಾಗ ಸೊಸೆಗೆ ಏನು ಸಹಾಯ ಮಾಡ್ಬೋದು, ಒಳಗೋಗಿ ಒಂದಷ್ಟು ಮಾಡೋದು, ಕಡೆಗೆ ಬಂದು ಕೂತ್ಕೊಂಡು ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಶೋಭಾನೆ, ಈ ರೀತಿ ರಾಮದೇವ ಸ್ತೋತ್ರ ಹೀಗೆ ಓದ್ಕೊಳ್ಳೋದು, ಬರೆಯೋದು. ಮತ್ತು ಭಾಗವತ ಮಥುರಾದಿಂದ ಅನೌನ್ಸ್ ಆಯಿತು, ಒಂದು ಭಾಗವತ 18,000 ಶ್ಲೋಕನ ಬರ್ಕೊಡೋಕ್ಕೆ ಸಾಧ್ಯವೇ ಅಂತ. ಹೀಗಾಗಿ ನಮ್ಮ ಮಗ ಮೊದಲು ಬರೆಯೋಕ್ಕೆ ಶುರು ಮಾಡಮ್ಮ, ನಿಂಗೆ ಬರೆಯೋಕ್ಕೆ ಬರುತ್ತೆ ಅಂತ ಅವನು ಕೂಡ ಪ್ರೋತ್ಸಾಹ. ಮಗ ಸೊಸೆ ಫುಲ್ಲು ಪ್ರೋತ್ಸಾಹ. ಖಂಡಿತ ಹೌದಪ್ಪ, ನಮ್ಗೆ ಅದೇ ಇಷ್ಟ. ಖಂಡಿತ ಖಂಡಿತ. ಅದರಿಂದನೇ ದೇವರಿಂದನೇ ಎಲ್ಲವೂ ನಡೀತಿದೆ ಅಂತ
ಪ್ರತಿಯೊಬ್ಬರು ಸದಾಕಾಲ ಎಚ್ಚರಿಕೆ ಅಂತ ತಿಳ್ಕೊಬೇಕು. ಯಾವುದು ನಾವು ನಡೆಸ್ತಾ ಇಲ್ಲ. ಈಗ ನೀವು ನಮ್ಮನೆಗೆ ಬಂದಿದ್ದೀರಾ, ಅದು ದೇವ್ರ ಕೃಪೆ. ನಾ ಏನು ಮಾತಾಡ್ತಿದ್ದೀನಿ ಅದು ದೇವ್ರ ಕೃಪೆನೇ. ನಾನು ಮಾತಾಡ್ತಿಲ್ಲ, ಭಗವಂತನೇ ಮಾತಾಡಿಸ್ತಾ ಇದ್ದಾನೆ ಅನ್ನೋ ಪ್ರಜ್ಞೆ. ಸಂತೋಷಮ್ಮ, ನಿಜವಾಗ್ಲೂ ಅದಲ್ವಾ, ಆ ಬದುಕಿನ ಸಾರವನ್ನು ನಾವು ಹಂತದಲ್ಲೂ ಕೂಡ ಕಲಿತಾ ಹೋಗ್ಬೇಕಾಗತ್ತೆ. ಇನ್ನು ಸೊಸೆ ಪರಿಚಯ ಕೇಳೋಣ. ಹೇಳಿ ಮೇಡಮ್, ನಿಮ್ಮ ಪರಿಚಯ. ನಮಸ್ಕಾರ, ನನ್ನ ಹೆಸರು ಶ್ರೀಲತಾ ಕಿರಣ್. ನಾನು ಮೂಲತಃ ಉಡುಪಿಯಲ್ಲಿ ಓದಿ ಬೆಳೆದಿರೋದು. ಆಮೇಲೆ ನನ್ನ ಸೆಕೆಂಡ್ ಇಯರ್ PUC ಇಂದ ನಾನು ಮೈಸೂರಲ್ಲಿ ಇದ್ದೆ. ಮೈಸೂರಲ್ಲಿ ನನ್ನ ಮದುವೆ ಆಯಿತು. ಅದಾದಮೇಲೆ ನಾನು ಬಂದೆ ತಿಪ್ಟೂರಿಗೆ. ಮದುವೆ ಆಗಿ 20 ವರ್ಷಗಳು ಕಳೀತು. ಈಗ ನಾವು ಬೆಂಗಳೂರಲ್ಲಿ ಅತ್ತೆ ಜೊತೆ ಮಾವನ ಜೊತೆ ನಾವು ಒಟ್ಟಿಗೆ ಇದ್ವಿ. ಈಗ 2 ವರ್ಷದಿಂದ ಮಾವನವರಿಲ್ಲ, ಆದರೆ ಅತ್ತೆಯವ್ರ ಜೊತೆ ನಮ್ಮ ಜೊತೆ ಇದ್ದಾರೆ. ಒಟ್ಟು ಸಂತೋಷದ ಒಂದು ಸಣ್ಣ ಪುಟ್ಟು ಗೂಡಿನಲ್ಲಿ ನಾವು ಸಂತೋಷವಾಗಿರುವಂತಹ ಒಂದು ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಬಹುಶಃ ನಿಮ್ಗೆ ಸುಲಭ ಆಯ್ತು ಅನ್ಕೋತೀನಿ. ನಿಮ್ದು ಉಡುಪಿ, ಇವ್ರದ್ದು ಮೂಲ ಉಡುಪಿ. ನಿಜ. ಈ ಆಚರಣೆಗಳು ಪದ್ಧತಿಗಳಿಗೆಲ್ಲ ನಿಜ ಒಗ್ಗೋದಕ್ಕೆ ಅದೇನು ಡಿಫ್ರೆನ್ಸೇ ಅನಿಸ್ಲಿಲ್ಲ ಆ ಥರ. ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದ್ರೆ? ನನಗೆ ಹವ್ಯಾಸ ಅಂದರೆ ಎಲ್ಲ ವಿಷಯಗಳನ್ನು ಕಲಿಯುವ ಆಸೆ. ನನಗೆ ಯೋಗ ಇಷ್ಟ, ಯೋಗ ಕಲ್ತಿದ್ದೆ. ಆರ್ಟು, ಕ್ರಾಫ್ಟು, ಪೇಂಟಿಂಗು ಎಲ್ಲದಲ್ಲಿ ಮಾಡಿದೆ. ಆದರೆ ಬಹಳ ಅಟ್ರಾಕ್ಟ್ ಆಗ್ತಾ ಇದ್ದದ್ದು ನೃತ್ಯದ ಬಗ್ಗೆ ಬಹಳ ಒಲವು ಇತ್ತು. ನಾನು ಸಣ್ಣೋಳಿಂದಲೂ ನೃತ್ಯ ಮಾಡ್ಕೊಂಡು ಬರ್ತಾ ಇದ್ದೆ. ಬೇಸಿಗೆ ಶಿರ್ಬರ ಮಾಡ್ತಾ ಇದ್ದೆ ಮಕ್ಕಳಿಗೆ. ಬೇರೆ ಬೇರೆ ಸ್ಕೂಲಿಗೆ ಹೋಗಿ ಸಣ್ಣೋಳಿದ್ದಾಗಲೇ ಕೊರಿಯೋಗ್ರಫಿ ಮಾಡೋದು, ಇಂತಹ ವರ್ಕ್ಗಳನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಹಾಗೆ ನೃತ್ಯದಲ್ಲಿ ನಾನು ಭರತನಾಟ್ಯಮು ಕಲಿತೆ. ಆದರೆ ಮದುವೆಗೆ ಮುಂಚೆ ಅದನ್ನು ಪ್ರೊಫೆಷನಲ್ ಆಗಿ ನನ್ನಿಂದ ಮುಗ್ಸೋಕ್ಕಾಗಿರಲಿಲ್ಲ. ನಿಜ ಹೇಳಬೇಕಂದ್ರೆ ಈಗ ನಾನು ಒಂದು ನಾಟ್ಯಶ್ರೀ ಕಲಾಕುಟೀರ ಅಂತ ನನ್ನ ಒಂದು ಅಕಾಡೆಮಿಯನ್ನು ನಾನು ನಡೆಸ್ತಾ ಇದ್ದೀನಿ. ಒಂದು 15 ಮಕ್ಕಳಿದ್ದಾರೆ. ಈ ಪ್ರೊಫೆಷನಲ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಮದುವೆ ಆದಮೇಲೆ. ಸೊ ನನಗೆ ಈ ಮನೆಯಲ್ಲಿ ತುಂಬ ಬೆಂಬಲ ಸಿಕ್ತು. ಹಾಗೆ ನನ್ನ ಒಂದು ನೃತ್ಯ ಸೇವೆಗೆ ತುಂಬ ಬೆಂಬಲ ಇಲ್ಲಿಂದ ಸಿಕ್ಕಿದೆ. ಇಲ್ಲಿಂದ ನಾನು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಸಂತೋಷ. ಸೊ ಬಹುಶಃ ಅನ್ಸತ್ತೆ ಅತ್ತೆಯ ಒಂದು ಬದುಕಿನ ನಿಲುವೇನಿದೆ ಮತ್ತು ಅದನ್ನು ಅರ್ಥೈಸ್ಕೊಂಡಿರುವಂಥ ಸೊಸೆ, ಬಹುಶಃ ಎರಡೂ ಅಲ್ಲಿ ಹೊಂದಾಣಿಕೆ ಆಗ್ತಿದೆ ಅಂದ್ಕೊಳ್ತೀನಿ. ಅದಕ್ಕೆ ಕುರಿತಾದಂಥ ಒಂದು ಪ್ರಶ್ನೆ ಇದೆ, ನೋಡೋಣ ನೀವು ಹೇಗೆ ಉತ್ತರ ಕೊಡ್ತೀರಿ ನಿಮ್ಮ ದೃಷ್ಟಿಕೋನದಲ್ಲಿ, ಆ್ಯಂಡ್ ಹಾಗೆ ನೀವು ಹೇಗೆ ಕೊಡ್ತೀರಾ ನೋಡೋಣ. ಈಗ ಒಂದು ಉದಾಹರಣೆ ತಗೊಳ್ಳೋಣ. ಈಗ ನಿಮ್ಮ ಸೊಸೆ ಹೇಳಿದ ಹಾಗೆ ಅವರು ನೃತ್ಯ ಕಲಾವಿದೆ, ಜೊತೆಗೆ ಈ ಥರ ಶಿಬಿರಗಳನ್ನು ಮಾಡೋದು ಅಥವಾ ಮಕ್ಕಳಿಗೆ ಹೇಳ್ಕೊಡೋದು, ಈ ಥರದ್ದೆಲ್ಲ ಹಲವಾರು ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು. ಸುಮ್ಮನೆ ನಾನು ಕೇಳೋದಾದರೆ, ಎಲ್ಲಿ ಸಾಮಾನ್ಯವಾಗಿ ಅತ್ತೆ ಸೊಸೆಗೆ ಜಗಳ ಬರುತ್ತೆ ಅನ್ನೋ ಒಂದು ವಿಷಯ. ಮನೆ, ಮಕ್ಕಳು, ಗಂಡ, ಕೆಲಸ ಇಷ್ಟು ನಿಭಾಯಿಸ್ಕೊಂಡ್ರೆ ಸಾಕಿತ್ತಪ್ಪ, ಇವೆಲ್ಲ ಬೇಕಾ? ಇವತ್ತು ನೋಡಿದ್ರೆ ಕೋಸಂಬರಿ ಮಾಡಬೇಕು, ಪಲ್ಯ ಮಾಡಬೇಕು, ಬಟ್ಟೆ ಒಗಿಬೇಕು, ನೆಲ ಒರೆಸ್ಬೇಕು, ನಾಳೆ ಹಬ್ಬ ಇದೆ, ಇದನ್ನೆಲ್ಲ ಬಿಟ್ಟು ಅಲ್ಲಿ ಡಾನ್ಸ್ ಹೇಳ್ಕೊಡೋದು ಬೇಕಾ? ಈ ಥರದ ವಿಷಯಗಳೇನಾಗುತ್ತೆ, ಜಗಳ ಆಗೋಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅಯ್ಯೋ ಯಾಕೆ ಮಾಡಬಾರ್ದು ನಾನು ಅಂತ ಅತ್ತೆ ವಾದಿಸೋದು, ಯಾಕೆ ಬೇಕಾಗಿತ್ತು ನಿನಗಿದಂತ ಅತ್ತೆ ಜೋರು ಮಾಡೋದು, ಈ ಥರದ ಸಂಘರ್ಷಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನೀವು ಹೇಳಿ ಅಮ್ಮ, ಹೇಗೆ ಇದನ್ನೆಲ್ಲ ನಿಭಾಯಿಸ್ತೀರಿ ಅಥವಾ ಯಾವ ರೀತಿ ನೀವು ಇದನ್ನು ಸ್ವೀಕರಿಸ್ತೀರಿ? ಖಂಡಿತ ಇದ್ರ ಬಗ್ಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಅಂತ ಇಲ್ಲ. ಅದಕ್ಕೆ ತಕ್ಕನಾದ ಪ್ರೋತ್ಸಾಹ ಕೊಡೋಕೆ ನಾನು ತಯಾರು. ಯಾಕೆಂದರೆ ನಾಟ್ಯ ಏನು ಸಾಮಾನ್ಯದ ವಿಚಾರ ಅಲ್ಲ, ಅದು ಒಂದು ಭಗವಂತನ ಕಲೆನೇ ಅದು. ಹೀಗಾಗಿ ಅದರಲ್ಲಿ ತೊಡ್ಕೊಂಡಿರೋ ಸೊಸೆ ನೋಡಿ ನಂಗೆ ಖುಷಿನೇ ಆಗ್ತಾ ಇದೆ. ಮನೆ ಕೆಲಸ ಇಬ್ಬರು ಸೇರ್ಕೊಂಡು ಮಾಡ್ಕೊಂಡಿರ್ತೀವಿ, ಆಮೇಲೆ ಅವಳು ಅದರಲ್ಲಿ ತೊಡ್ಕೋತಾಳೆ, ನಾನು ಈ ಕಡೆ ಬರೆಯೋದು ನೋಡ್ಕೋತೀನಿ. ಹೀಗಾಗಿ ನಮ್ಮದು ಹೊಂದಾಣಿಕೆ ಜೀವನ ಆಗಿದೆ ವಿನಃ ಯಾವುದೇ ರೀತಿಯ ಇದು ನಮ್ಮ ಮನಸ್ಸಲ್ಲಿ ಬಂದೇ ಇಲ್ಲ. ಹೌದಾ? ಅನ್ಸಿಲ್ವಾ ಮದುವೆ ಆಗಿ ಬಂದಾಗನೂ ನಾನೇ ಮಾಡಿದ್ದೀನಿ, ಈಗಲೂ ಇವ್ರ ಜೊತೆ ನಾನೇ ಕೆಲಸ ಮಾಡಬೇಕು, ವಯಸ್ಸಾಗಿದೆ, ಸ್ವಲ್ಪ ನಮಗೆ ಸುಧಾರಿಸ್ಕೊಳ್ಳೋದು ಬೇಡವಾ, ಆಯಾಸ ಆಗ್ತಿದೆ ಬೇಡವಾ ನಮಗೊಂದಿಷ್ಟು ಅಂತ ಅನ್ಸಲ್ವಾ? ಇಲ್ಲ, ಖಂಡಿತ ಇಲ್ಲ. ಕಾಯಕವೇ ಕೈಲಾಸ ಅನ್ನೋದು ನಮ್ಮದು ರಕ್ತದಲ್ಲೇ ಬಂದ್ಬಿಟ್ಟಿದೆ. ನಮ್ಮ ತಂದೆ ತಾಯಿಯೂ ಅಷ್ಟೇ ಕೊನೆಯವರೆಗೂ ದುಡಿದ್ರು, ನಮ್ಮ ಯಜಮಾನರು ಕೊನೆಯವರೆಗೂ ದುಡಿದ್ರು, ನಮ್ಮ ಮಾವನವರು ಕೂಡ ಕೊನೆಯವರೆಗೂ ಭಜನೆ ಇದರೊಳಗಡೆ ಮಠಕ್ಕೆ ಹೋಗೋದು ತಪ್ಪಿಸ್ದವ್ರಲ್ಲ. ಹೀಗಾಗಿ ನಮಗೂ ಅದೇ ಬಂದಿದ್ದರಿಂದ ಕೆಲಸ ಕಾರ್ಯಕ್ಕೆ ಇನ್ಲೇಟ್ ಹೊಡೆಯೋ ಅಂತ ಪ್ರಶ್ನೆ ಇಲ್ಲ. ಖಂಡಿತ ಖಂಡಿತ. ಸಂತೋಷಮ್ಮ. ಇನ್ನು ಸೊಸೆನ್ ಕೇಳೋಣ. ಸೊ ಇದೆಲ್ಲ ನನಗೆ ಇಷ್ಟೊಂದೆಲ್ಲ ಆಸಕ್ತಿ ಇದೆ, ನಾನು ಮಾಡ್ತಾ ಇದ್ದೀನಿ, ಇವ್ರಿಗೇನು ಬರೀ ಮನೆ ಕೆಲಸನೇ ಮಾಡಬೇಕಾ, ಬರೀ ಬಟ್ಟೆನೇ ಹೋಗಿಬೇಕಾ, ಹಂಗಿದ್ರೆ ಮನೆ ಕೆಲಸದವ್ರು ಆಗ್ಬೇಕಿತ್ತು, ನಾವು ಯಾಕೆ ಸೊಸೆ ಆಗ್ಬೇಕಿತ್ತು, ಹಿಂಗೆ ಗೆಜ್ಜೆಗಳು ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹೇಗೆ ಅದನ್ನ ಅತ್ತೆಯವರ ಬೆಂಬಲ ಉಪಯೋಗಿಸ್ಕೊತಾ ಇದ್ದೀರಿ? ಅವ್ರು ಹೇಳಿದ ಕಾಯಕವೇ ಕೈಲಾಸ. ನಮ್ಮ ಕರ್ತವ್ಯ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ತನ್ನಿಂತಾನೇ ದಾರಿ ಹುಟ್ಕೊಳ್ಳುತ್ತೆ. ಈಗ ನನ್ನ ಕರ್ತವ್ಯ ಏನು, ನನ್ನ ಮಗನಿಗೆ, ಗಂಡನಿಗೆ, ಅತ್ತೆಗೆ ಏನೇನು ಮಾಡಬೇಕು ಅದನ್ನೆಲ್ಲ ಆ ಸಮಯಕ್ಕೆ ನಾನು ಮಾಡಿಕೊಂಡು, ಇನ್ನೊಂದು ಕರ್ತವ್ಯ ಏನು, ನನ್ನ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಡೋದು ಅಲ್ಲೂ ಇದೆ. ಸೊ ಅದನ್ನು ನಾವು ಟೈಮ್ ಮ್ಯಾನೇಜ್ಮೆಂಟಲ್ಲಿ ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದರೆ ನೋಡ್ತಿರುವ ಅತ್ತೆನೂ ಇವಳು ಮಾಡ್ತಾ ಇದ್ದಾಳೆ ಅಂತ ಅಲ್ಲಿ ಏನು ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ನಮಗೂ ಆ ಎರಡು ವಿಷಯದಲ್ಲೂ ನಾನು ಮನೇಲೂ ಮಾಡ್ತಾ ಇದ್ದೀನಿ,
ಎಲ್ಲೋ ಮಾಡ್ತಾ ಇದ್ದೀನಿ ಅಂತ ನನ್ನ ಇದು ಹಾಗೆ. ಯಾವತ್ತೂ ಮನಸ್ತಾಪಗಳು ಬಂದಿಲ್ಲ ಈ ವಿಷಯಕ್ಕೆ ಇದುವರೆಗೂ? ಬಂದಿಲ್ಲ. ಏನಾದರೂ ಇದ್ದರೆ ಸರಿ ಅದನ್ನು ನುಗ್ಗಿಸ್ಕೊಂಡು ಹೋಗೋದು, ಇಲ್ಲಾಂದ್ರೆ ಆಮೇಲೆ ನಾವು ಬಂದು ಮಾಡ್ತೀವಿ ಅಂತ ಹೇಳಿ ಸಮಾಧಾನವಾಗಿ ಮಾತಾಡ್ಕೊಂಡು ಹೋಗ್ಬಿಟ್ರೆ ಆಯಿತು, ಅಷ್ಟೇ. ಹೌದು. ನಿಮ್ಮ ಮನೇಲಿ ಯಾರು ಚೂಟಿ ಅಡುಗೆ ವಿಷಯದಲ್ಲಿ ಅಥವಾ ಏನೋ ಅಲಂಕಾರ ಮಾಡ್ಕೊಳ್ಳೋ ವಿಷಯದಲ್ಲಿರ್ಬೋದು, ಶಾಪಿಂಗ್ ವಿಷಯದಲ್ಲಿರ್ಬೋದು? ನೀವಾ ನಿಮ್ಮ ಸೊಸೆನಾ? ಅಲ್ಲ, ನಾನು ಅವಳು ಇಬ್ಬರು ಕೂಡ ಚೂಟಿಯೇ. ಆದರೆ ನನಗೆ ವಯಸ್ಸಾಗಿದೆ, ಸ್ವಲ್ಪ ಹಿಂದಿರ್ಬೋದೇನೋ ಬಹುಶಃ. ಅವಳು ಮುಂದಿರ್ಬೋದು, ಇರ್ಬೋದು. ಇಬ್ರು ಒಟ್ಟಿಗೆ ಸೇರಿ ಶಾಪಿಂಗ್ ಮಾಡಿದ ನೆನಪಿದೆಯಾ ಇತ್ತೀಚೆಗೆ? ಇಲ್ಲ ಹಾಗೇನಿಲ್ಲ. ಅವ್ರವ್ರದ್ದು ಇದು, ಅವ್ರ ಮಗ ಸೊಸೆ ಒಟ್ಟಿಗೆ ಹೋಗ್ಲಿ, ತಿರ್ಗಾಡ್ಕೊಂಬರ್ಲಿ, ಏನು ಬೇಕಾದ್ರೂ ತಗೊಳ್ಳಿ. ಖಂಡಿತ ಇಲ್ಲ. ಓಕೆ, ಸೊ ನೀವು ಹೇಳಿ, ಚೂಟಿ ಆಗಿರೋಂಥ ವಿಷಯದಲ್ಲಿ. ಚೂಟಿ ಅಂದರೆ ಈಗಿನ ಇದಕ್ಕೆ ನೋಡಿದ್ರೆ ನಾವು ಮುಂದೆ, ಆದರೆ ಹೆಚ್ಚಿನ ಮಾರ್ಕ್ಸ್ ಅವರಿಗೆ. ಯಾಕಂದರೆ ಇಷ್ಟು ಏಜ್ ಆದರೂ ಅವರು ಒಂದು ನಿಮಿಷನೂ ಕೂತ್ಕೊಳ್ಳೋದಿಲ್ಲ. ನಾವಾದರೆ ಇದು ಬಿಟ್ಟು ಆಮೇಲೆ ಮಾಡೋಣ ಅಂತ, ಅವ್ರು ಹಾಗಲ್ಲ, ಅದನ್ನು ಮಾಡಿಯೇ ಕೂತ್ಕೊಳ್ಳೋರು ಆ ಥರ. ಆ ವಿಷಯದಲ್ಲಿ ಅವರಿಗೆ ಹೆಚ್ಚು ಮಾರ್ಕ್ಸು ಅಂತ ನಾನು ಕೊಡ್ತಾ ಇದ್ದೀನಿ. ಓಕೆ ಓಕೆ, ನಾನು ಚಿಕ್ಕದ ಪ್ರಶ್ನೆ. ಓಕೆ, ಮನೆಯಲ್ಲಿ ಸೊಸೆ ಸೌಟ್ ತಿರುಗಿಸಿ ಸಾಂಬಾರು ಮಾಡೋದು, ಆ ರುಚಿ ನೋಡೋ ಖುಷಿ ಇಷ್ಟ ಆಗುತ್ತಾ, ಅಥವಾ ಮಕ್ಕಳಿಗೆ ಡಾನ್ಸ್ ಹೇಳ್ತಾ ಅವರು ಡಾನ್ಸ್ ಮಾಡುವಂಥ ನಾಟ್ಯ ನೋಡೋಕೆ ಇಷ್ಟ ಆಗುತ್ತಾ ನಿಮಗೆ? ಎರಡೂ ಓಕೆ ಅಂತ ನಾನು ಮೊದಲಿಂದ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಕಡೆಗೂ ಹೇಳ್ತೀನಿ. ಎರಡೂ ಇಷ್ಟನೇ ಆಗಲಿ. ಅವಳು ಅಡುಗೆನೂ ಮಾಡಲಿ, ಮಾಡಿದ್ರೆ ನಾನು ಮಾಡ್ತೀನಿ, ಮತ್ತು ಅವಳು ಡ್ಯಾನ್ಸು ಮಾಡಲಿ, ಅದರಲ್ಲಿ ಮುಂದೆ ಬರಲಿ, ಮಕ್ಕಳಿಗೆ ಕಲಿಸ್ಲಿ. ವಿದ್ಯೆ ನಿದೆ, ನಾಟ್ಯ ವಿದ್ಯೆ ಖಂಡಿತ ಅದು ದೈವ ಕಲೆ, ಅದು ಅವಳಿಗೆ ಒಲ್ದಿದೆ. ಅದಕ್ಕೆ ನಾನು ಯಾಕೆ ಹಿಂಗೆ ಮಾಡಿ. ಸಂತೋಷ. ಸೊ ವೀಕ್ಷಕರೇ, ಬಹುಶಃ ಅನಿಸುತ್ತೆ ಪ್ರತಿಯೊಬ್ಬರೂ ಕೂಡ ಅವರವರ ಜವಾಬ್ದಾರಿಗಳೇನಿದೆ ಅಥವಾ ಅವರವರ ನಿಲುವುಗಳೇನಿದೆ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಲ್ಲೂ ಮನಸ್ತಾಪಗಳಿಗೆ ಜಾಗನೇ ಇಲ್ವೇನೋ ಅನಿಸ್ಬಿಡುತ್ತೆ. ಬಂದರೂ ಕೂಡ ಅದನ್ನು ಹೆಂಗೆ ಬದಿಗೊತ್ತಿ ಮುಂದೆ ಹೋಗ್ಬೇಕು ಅನ್ನೋಂಥದ್ದು ಬಹಳ ಚೆನ್ನಾಗಿ ಅರ್ಥ ಆಗಿರುತ್ತೆ. ಅದೇ ಅತ್ತೆ ಸೊಸೆ ಮಧ್ಯೆ ಇರುವಂಥ ಸಂಬಂಧವನ್ನು ಅವರು ಆ ರೀತಿಯಾಗಿ ತೂಗಿಸ್ಕೊಂಡು ಹೋಗ್ತಾ ಇರುವಂಥದ್ದು. ಸೊ ಒಂದು ಸಂದೇಶ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ಬರೀ ಅವ್ರು ಮಾತಾಡೋದಷ್ಟೇ ಅಲ್ಲ, ಅಷ್ಟೇ ಬೆಂಬಲಿಸೋದಲ್ಲ, ಆಟನೂ ಚೆನ್ನಾಗಿ ಆಟ ಆಡ್ತಾರೆ, ಮೋಜಿನ ಆಟ. ಸೊ ಮುಂದಿನ ಹಂತದಲ್ಲಿರುವಂಥದ್ದು ಸ್ಮಾರ್ಟ್ ಮೋಜಿನ ಆಟ. ಒಂದು ಪುಟ್ಟ ವಿರಾಮ ತಗೊಳ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಸೊ ನೋಡ್ತಾ ಇರಿ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಸೊ ಮುಂದಿನ ಹಂತ ಸ್ಮಾರ್ಟ್ ಮೋಜಿನ ಆಟ. ಸೊ ಏನಪ್ಪ ಮೋಜಿನ ಆಟ? ಬನ್ನಿ ರೂಲ್ಸ್ ಹೇಳ್ತೀನಿ. ಸೊ ಇಲ್ಲಿ 5 ಕಪ್ಪುಗಳಿದೆ, ಜೊತೆಗೆ ಸ್ಟ್ರಾ ಇದೆ ಆ್ಯಂಡ್ ಚೌಕಗಳು ಇದೆ. ಸೊ ಏನು ಮಾಡಬೇಕು ಅಂತಂದರೆ, ಇಲ್ಲಿಯಿಂದ ಈ ಒಂದು ಸ್ಟ್ರಾನ ಸಹಾಯದಿಂದ ಊದಿ ಈ ಕಪ್ಪುಗಳನ್ನು ಆಯಾ ಚೌಕದಲ್ಲಿ ನೀವು ತಳ್ಳಬೇಕು. ಸೊ ಕಪ್ಪು ಆ ಚೌಕದಲ್ಲಿ ಇರಬೇಕು. ಸೊ 60 ಸೆಕೆಂಡ್ಸಲ್ಲಿ ನೀವು ಎಷ್ಟು ಕಪ್ಪುಗಳನ್ನು ಆಯಾ ಚೌಕದಲ್ಲಿ ನಿಲ್ಲಿಸ್ತೀರಾ, ಯಾರು ಜಾಸ್ತಿ ನಿಲ್ಲಿಸ್ತಾರೋ ಅವ್ರು ವಿನರ್ ಆಗ್ತೀರಾ. ಓಕೆನಾ? ತಗೊಳ್ಳಿ, ಇದು ನಿಮ್ಮ ಸ್ಟ್ರಾ. ಆ್ಯಂಡ್ ಮೇಡಮ್, ಇದು ತಗೊಳ್ಳಿ, ಇದು ನಿಮಗೆ. ಆ್ಯಂಡ್ ಶುರು ಮಾಡುವ ಸ್ಮಾರ್ಟ್ ಮೋಜಿನ ಆಟನ. ಸೊ ಮೊದಲನೇದಾಗಿ ಅತ್ತೆ ರಾಧಾ ಅವರಿಂದ ಶುರು ಮಾಡ್ತಿದ್ದೀನಿ. ಸೊ 60 ಸೆಕೆಂಡ್ಸ್ ಇರುತ್ತೆ. ನಿಮ್ಮ ಸಮಯ ಶುರುವಾಗ್ತದೆ ಈಗ. ಎಸ್, ಹೋಗ್ಬೇಕು. ತಳ್ಳಿ. ಹಾಂ, ಹೋಗ್ತದೆ. ಎಸ್, ಕೂರಿಸಿದ್ದೀರಾ. ನೆಕ್ಸ್ಟ್ 10 ಸೆಕೆಂಡ್ ಆಯಿತು. ಎಸ್, ಪರವಾಗಿಲ್ಲ, ಜೋಶ್ ಸೆಕೆಂಡ್ ಕಪ್ಪಲ್ಲಿ ಜಾಸ್ತಿ ಇದೆ. ಆ್ಯಂಡ್ ಸಮಯ ಆಗಿರೋಂಥದ್ದು 20 ಸೆಕೆಂಡ್ಗಳು ಕಳೀತು. ನೋಡ. ಎಸ್, ಕೇವಲ 28 ಸೆಕೆಂಡ್. ಬರಲಿ ಚಪ್ಪಾಳೆ. 28 ಸೆಕೆಂಡಲ್ಲಿ ಮುಗಿಸಿದ್ದಾರೆ. ಸೊ 5 ಕಪ್ಪುಗಳನ್ನು ಚೌಕದಲ್ಲಿ ಕೂರಿಸಿದ್ದಾರೆ. ಸೊ ಈಗ 28 ಸೆಕೆಂಡ್ ನೀವು ತಗೊಂಡಿದ್ದೀರಾ. ಸೊ ನೀವೆಷ್ಟು ಸಮಯ ತಗೊಳ್ತೀರಾ ನೋಡೋಣ. ಓಕೆನಾ? ಸೊ ಬನ್ನಿ, ಹಾಗಾದ್ರೆ ವಾಪಸ್ ಇರ್ತೀನಿ ನಾನು ಅದೇ ಜಾಗಕ್ಕೇನೆ. ಬನ್ನಿ, ನೀವು ಕೂತ್ಕೊಳ್ಳಿ ಮೇಡಮ್ ಇವಾಗ. ಓಕೆ, ಸೊ ನೋಡೋಣ ಅತ್ತೆಯವರು 28 ಸೆಕೆಂಡ್ ತೊಗೊಂಡಿದ್ದಾರೆ. ನೀವು ಜಾಸ್ತಿ ತೊಗೊಳ್ತೀರಾ ಅಥವಾ ಅದಕ್ಕೂ ಇಂತನೂ ಬೇಗ ಮುಗಿಸ್ತೀರಾ ಅಂತ. ಓಕೆ, ರೆಡಿ ಅಲ್ವಾ? ನಿಮ್ಮ ಸಮಯ ಶುರು ಆಗ್ತದೆ ಈಗ. ಎಸ್, ಫಸ್ಟ್ ಪ್ಲಾನ್ ಮಾಡ್ಕೊತಾ ಇದ್ದಾರೆ ಇವರು. ಎಸ್, 10 ಸೆಕೆಂಡ್ ಆಯಿತು. ಓಕೆ, ಬೇಗ. ಎಸ್, ಟೋಟಲ್ ಆಗಿರೋದು 18 ಸೆಕೆಂಡ್ಸ್. ಬರ್ಲಿ ಚಪ್ಪಾಳೆ. ಸೊ ಅತ್ತೆ ಅವರು 28 ಸೆಕೆಂಡ್ ತಗೊಂಡಿದ್ದಾರೆ, ಸೊಸೆ ಅವರು 18 ಸೆಕೆಂಡ್ ತಗೊಂಡಿದ್ದಾರೆ. ಸೊ ಅಲ್ಲಿಗೆ ವಿನ್ನರ್ ಸೊಸೆ ಶ್ರೀಲತಾ ಅವರು. ಕಂಗ್ರಾಟ್ಸ್ ಮೇಡಮ್. ಫ್ರೀದಾಗ ಆಟ ಆಡಿ, ಹಿಂಗೆ ಖುಷಿ ಸಿಗುತ್ತೆ ಅಲ್ವಾ? ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಅದು. ಸೊ ಇಬ್ರು ಚೆನ್ನಾಗಿ ಆಟ ಆಡಿದ್ರಿ. ಫಸ್ಟ್ ಆಫ್ ಆಲ್ ಇಬ್ರಿಗೂ ಕಂಗ್ರಾಟ್ಸ್. ಓಕೆ, ಸೊ ವೀಕ್ಷಕರೇ, ಸ್ಮಾರ್ಟ್ ಮೋಜಿನ ಆಟದ ಉದ್ದೇಶನೇ ಅದು.
ಸಮಯ ಸಿಕ್ಕಾಗ ಆಟ ಆಡಬೇಕು. ಬಿಕಾಸ್ ಭಾಗವಹಿಸೋದು, ಆ ಖುಷಿ ಎಸ್ ಅನ್ನೋಂಥದ್ದು ಇರುತ್ತಲ್ಲ, ಹುಮ್ಮಸ್ಸು, ಅದು ಯಾವಾಗಲೂ ಇರುತ್ತೆ. ಬರೀ ಅತ್ತೆ ಸೊಸೆ ಮಧ್ಯೆ ಅಂತಲ್ಲ, ಮನೇಲಿ ಯಾರೆಲ್ಲ ಇದ್ದೀರೋ ಸಮಯ ಸಿಕ್ಕಾಗ ಆಟ ಆಡಿ, ಅದೇ ಉದ್ದೇಶ. ಬನ್ನಿ ಹಾಗಾದರೆ ಬರೀ ಆಟ ಅಷ್ಟೇ ಅಲ್ಲ, ಮುಂದಿನ ಹಂತದಲ್ಲಿ ಹಾಡಾಡೋರು ಇದ್ದಾರೆ ಸ್ಮಾರ್ಟ್ ಸಿಂಗಿಂಗಲ್ಲಿ. ಸೊ ಹೇಗೆ ಆಡ್ತಾರೆ, ಖುಷಿಯಾಗಿ ಎಂಜಾಯ್ ಮಾಡ್ತಾರೆ, ಅದನ್ನು ನೋಡೋಣ. ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಮುಂದಿನ ಹಂತ ಸ್ಮಾರ್ಟ್ ಸಿಂಗಿಂಗ್. ಸೊ ಬನ್ನಿ, ಆಟ ನೋಡಿದ್ರಿ, ಭರ್ಜರಿಯಾಗಿ ಆಟ ಆಡಿದ್ರು. ಇನ್ನು ಹೇಗೆ ಹಾಡು ಆಡ್ತಾರೆ ಕೇಳೋಣ. ಹಾಡಾಡೋ ಅಭ್ಯಾಸ ಇದೆಯಲ್ಲ ಸಾಮಾನ್ಯವಾಗಿ, ಇಷ್ಟು ಚೆನ್ನಾಗಿ ಮಾತಾಡ್ತೀರಾ, ಆಟ ಆಡ್ತೀರಾ ಅಂದಮೇಲೆ ಹಾಡು ಆಡ್ತೀರ, ರೈಟ್? ಆ್ಯಂಡ್ ಅಫ್ಕೋರ್ಸ್ ನೀವಂತೂ ಡಾನ್ಸರ್, ಆಡಲೇಬೇಕು. ಸೊ ಏನು ಅಂತಂದರೆ ಟ್ರೈ ಮಾಡೋಣ. ಖಂಡಿತ ಟ್ರೈ ಮಾಡಿ, ಬಟ್ ಗೆಲ್ಲಿ. ಸೊ 3 ಹಾಡುಗಳ ಚರಣಗಳನ್ನು ನಾನು ಹಾಡ್ತೀನಿ, ನೀವನ್ನ ಗೆಸ್ ಮಾಡಿ ಪಲ್ಲವಿ ಏನು ಅಂತ ಹಾಡಬೇಕು. ಸರಿನಾ? ಶೋರಾ? ತಗೊಳ್ಳ ಹಾಗಾದ್ರೆ? ಓಕೆ, ಮೊದಲನೇ ಹಾಡಿನ ಚರಣ ಈ ರೀತಿ ಆಗಿದೆ. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಬಾನಿನೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. Come on, once again. ಬಾನಿನೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬರಲಿ ಅದು ಚಪ್ಪಾಳೆ, ಅತ್ತೆಯಿಂದ ಸೊಸೆಗೆ, ಸೊಸೆಯಿಂದ ಅತ್ತೆಗೆ ಚಪ್ಪಾಳೆ ಬರಲಿ. ಬಿಕಾಸ್ ಇಬ್ರು ರೈಟ್ ಟೈಮಿಗೆ ಗೆಸ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮಗೂ ಒಂದು ಲಡ್ಡು, ನಿಮಗೂ ಒಂದು ಲಡ್ಡು. ಓಕೆ, ಸೊ ನೋಡೋಣ ಎರಡನೇ ಹಾಡನ್ನು ಹೆಂಗೆ ಗೆಸ್ ಮಾಡ್ತೀರಾ ಅಂತ. ಸೊ ಎರಡನೇ ಹಾಡಿನ ಚರಣ ಈ ರೀತಿ ಆಗಿದೆ. ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತಾ ಸಾಗಿದೆ ಹೊನ್ನಿನ ತೇರು, ಪೂಜಿಸಲೆಂದೇ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ರಾಮ, ಪೂಜಿಸಲೆಂದೇ ಹೂಗಳ ತಂದೆ. ಸೂಪರ್, ಅತ್ತೆಯವ್ರಿಗೆ ಗೆಸ್ ಮಾಡಿದ್ದಾರೆ. ಸೊ ಎರಡನೇ ಪಾಯಿಂಟ್ ಅತ್ತೆಯವ್ರಿಗೆ ಸಿಕ್ಕಿದೆ, ರಾಧಾ ಅವ್ರಿಗೆ. ಸೊ ಹಾಡ್ತಿರ್ತೀರಿ ಅಂತ ಆಯ್ತು, ಒಟ್ಟಿನಲ್ಲಿ ಸ್ವಲ್ಪ ಅಂತ ಹೇಳ್ಬಿಟ್ಟು ಎಲ್ಲರೂ ಗೆಸ್ ಮಾಡಿದ್ದಾರೆ. ಸೊ ಲಾಸ್ಟ್ ಹಾಡಿದೆ, ನೋಡೋಣ ಎಷ್ಟು ಜನ ನೀವು ಗೆಸ್ ಮಾಡ್ತೀರಿ ಅಂತ. ನೀವು 1 ಪಾಯಿಂಟ್ ಆದ್ರೂ ಗೆಲ್ಬೇಕು, ನೋಡೋಣ. ಇದಿಲ್ವಾ ಪಾಯಿಂಟ್ ಬಂದಿಲ್ಲ ಇನ್ನು? ಹೆಂಗೆ ಇದು ಅತ್ತೆಯವ್ರು ಬಂತಲ್ಲ, ಅವ್ರು ತಾನೇ ಗೆಸ್ ಮಾಡಿದ್ರು. ಓಕೆ ಓಕೆ, ಥ್ಯಾಂಕ್ ಯು. ಸೊ ಮೂರನೇ ಹಾಡಿನ ಚರಣ ಈ ರೀತಿ ಆಗಿದೆ. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು, ಹಗಲಿರಲಿ ಈರುಳಿರಲಿ ಪ್ರೀತಿರದ ಹೇಗಿರಲಿ, ನನ್ನ ತುಂಬು ಹೃದಯ ನೀ ತುಂಬಿದೆ. ಸೂಪರ್, ಪ್ರಯತ್ನ ಮಾಡಿದ್ದಾರೆ, ಅತ್ತೆನೂ ಪ್ರಯತ್ನ ಮಾಡಿದ್ದಾರೆ, ಸೊಸೆನೂ ಪ್ರಯತ್ನ ಮಾಡಿದ್ದಾರೆ. 1 ಪಾಯಿಂಟ್ ತಗೊಂಡಿದ್ದಾರೆ ಸೊಸೆ. ಸೊ ಅಲ್ಲಿ ಗೆದ್ದಿರೋಂಥದ್ದು ಅತ್ತೆ ರಾಧಾ ಅವರು. ಅಭಿನಂದನೆಗಳು. ವೀಕ್ಷಕರೇ, ಅಷ್ಟು ಹಾಡುಗಾರ ನಾನಲ್ಲ, ಪ್ರಯತ್ನ ಮಾಡಿದ್ದೀನಿ, ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬಟ್ ಇದ್ರಲ್ಲಿ ಒಂದು ಟ್ವಿಸ್ಟ್ ಇದೆ, ಏನು ಗೊತ್ತಾ? ನೀವು ಬೈ ಪ್ರೊಫೆಷನ್ ನೀವು ಡಾನ್ಸರ್. ಹೌದು. ನೀವು ಒಂದು ಸಣ್ಣದೊಂದು ಟಾಸ್ಕ್ ಕೊಡ್ತೀನಿ ಈಗ. ಓಕೆ. ಈಗ ನಾನು ಒಂದು ಹಾಡು ಆಡ್ತೀನಿ, ನಿಮ್ಮ ಎಕ್ಸ್ಪ್ರೆಷನ್ ವೈಸ್ ಅದನ್ನ ಹೆಂಗೆ ನೀವು ಆಡಿಯನ್ಸ್ಗೆ ಪ್ರೆಸೆಂಟ್ ಮಾಡ್ತೀರಾ ನೋಡೋಣ. ಆಯ್ತು, ಓಕೆ, ಮಕ್ಕಳ ಹಾಡು ತಗೋತೀನಿ ನಾನು. ಓಕೆ, ಖಂಡಿತ. ಸರಿನಾ? ನೋಡೋಣ, ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ. ಡನ್. 1 2 ಬಾಳೆಲೆ ಹರಡು. ಓಕೆ, ಡನ್. ಓಕೆ, ತಗೊಳ್ಳೋಣ. 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಯಕ್ಕೆ ದಂಟು, 9 10 ಎಲೆ ಮುದುರೆತ್ತು.
ವೆರಿ ನೈಸ್. ಬಹುಶಃ ನಿಮ್ಮ ಮನೇಲಿ ಸಮಯ ಹೋಗೋದು ಗೊತ್ತಾಗಲ್ಲ ಅನ್ಕೋತೀನಿ, ಫ್ರೀ ಸಿಕ್ಕಾಗ ಅದು ಇದು ಡಾನ್ಸು ಈ ಥರದ್ದೆಲ್ಲ ಇರುತ್ತಾ? ಡ್ಯಾನ್ಸಲ್ಲಿ ಅವಳು ಅಗ್ರಗಣ್ಯ ಅಂತ ನಾನು ಮೊದಲೇ ಹೇಳಿದ್ದೀನಿ. ಅವಳು ಗೋಲ್ಡ್ ಮೆಡಲಿಸ್ಟು, ಹೀಗಾಗಿ ಚೆನ್ನಾಗಿ ಅವಳು ಡ್ಯಾನ್ಸ್ ಮನೆಯಲ್ಲೇ ತೋರಿಸ್ತಾಳೆ. ಹಾಡಿಗಿಂತ ಅವಳಿಗೆ ಡ್ಯಾನ್ಸಿಗೆ ಪ್ರಾಮುಖ್ಯತೆ ಅವಳದ್ದು. ಸೂಪರ್ ಸೂಪರ್ ಮ್ಯಾಮ್, ಖುಷಿ ಆಗುತ್ತೆ. ಸೊ ವೀಕ್ಷಕರೇ, ಇದೇ ಖುಷಿ ಬಾಂಧವ್ಯ ಎಲ್ಲರ ಮನೇಲೂ ಇರಬೇಕಲ್ವಾ, ಯಾವಾಗಲೂ ಇರಬೇಕಲ್ವಾ, ಅದೇ ಖುಷಿ ಕೊಡೋದು. ಕುಟುಂಬನ ನಾವು ಹೆಂಗೆ ಕಾಪಾಡ್ಕೊಳ್ಬೇಕು ಅನ್ನೋಂಥದ್ದು ನಮ್ಮ ಕೈಲೇ ಇರುತ್ತೆ. ಬಟ್ ಅದಕ್ಕೊಂದಷ್ಟು ಸೂತ್ರಗಳು ಅಂತ ಬೇಕಾಗುತ್ತೆ. ಆ ಸೂತ್ರಗಳನ್ನು ಬೇರೆಯವರಿಂದ ಕೇಳಿ ತಿಳ್ಕೊಳ್ಳುವಂಥದ್ದು ಅಥವಾ ಪಡ್ಕೊಳ್ಳುವಂಥದ್ದು ಅಥವಾ ನೋಡಿ ತಿಳಿಯುವಂಥದ್ದು ಎಲ್ಲನೂ ಇರುತ್ತೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸೊ ಸ್ಮಾರ್ಟ್ ಸಲಹೆ ನಿಮಗಾಗಿ. ನಮ್ಮ ಸ್ಮಾರ್ಟ್ ಸೊಸೆಯಂದ್ರಿಗೆ ನನ್ನ ಒಂದು ಸಲಹೆ. ಈಗ ಸಾಮಾನ್ಯವಾಗಿ ಜಗಳ ಆದಾಗ ನಾನು ಯಾಕೆ ಫಸ್ಟ್ ಹೋಗಿ ಸಾರಿ ಕೇಳಬೇಕು ಅನ್ನೋದು ನಮ್ಮೆಲ್ಲರ ಆಲೋಚನೆ ಅಲ್ವಾ. ನಂದೇನು ತಪ್ಪಿಲ್ಲಪ್ಪ, ನಾನು ಹೋಗಿ ಸಾರಿ ಕೇಳಲ್ಲ ಅಂತೀವಿ. ಆದರೆ ಸಾರಿ ಕೇಳೋದ್ರಿಂದ ಯಾರೂ ಚಿಕ್ಕವರಾಗಲ್ಲ, ಅಥವಾ ಸಾರಿ ಹೇಳಿಸ್ಕೊಳ್ಳೋದ್ರಿಂದನೂ ಅವ್ರು ದೊಡ್ಡವರಾಗಲ್ಲ. ಇದರಿಂದ ನಾವು ಏನು ಕಲ್ತ್ಕೋಬಹುದು ಅಂದರೆ, ಕೆಲವು ವಿಷಯಗಳನ್ನು, ಕೆಲವು ಜಗಳಗಳನ್ನು ಅಲ್ಲಿಗಲ್ಲೇ ಬಿಡ್ತಾ ಹೋದರೆ ಸಂಬಂಧಗಳು ಗಟ್ಟಿಯಾಗ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳೋ ರೀತಿನ ಬದಲಾಯಿಸ್ಕೋಬೇಕು ನಾವು. ಇವಾಗ ಅವರೇನೋ ಜಗಳ ಆಡಿದಾಗ ಏನೋ ಒಂದು ಈಗೋ ಇಟ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ನಾನು ಜಾಸ್ತಿ, ನಾನು, ನನ್ನದು, ನನ್ನಿಂದ ಅನ್ನೋದು ಯಾವಾಗ ಬರುತ್ತೋ, ನಾನು ಅನ್ನೋದು ಬಂದಾಗ ಸಂಬಂಧಗಳು ಹಾಳಾಗ್ತಾ ಹೋಗುತ್ತೆ. ಇದನ್ನು ನಾವು ಗಮನ ಇಡ್ತಾ ಹೋಗಬೇಕು. ನಾವು ಅನ್ನೋದು ಬರಬೇಕು ಸಂಬಂಧದಲ್ಲಿ. ನಾನು ನೀನು ಸೇರಿ ನಾವು ಆಗ್ತೀವಿ. ಸೊ ಹೀಗೆ ಅಂದ್ಕೊಂಡಾಗ ಮಾತ್ರ ಕುಟುಂಬದಲ್ಲಿ ನೆಮ್ಮದಿ ಕಾಣುತ್ತೆ. ಇಲ್ಲಾಂದರೆ ನಾನು ಅನ್ನೋದು ಬಂದಾಗ ನನ್ನ ಮನೆ, ನನ್ನ ಮಕ್ಕಳು ಅಂತ ಅಲ್ಲಿ ಸಂಬಂಧ ಕೆಡ್ತಾ ಹೋಗುತ್ತೆ. ನೀವು ಇದರ ಬಗ್ಗೆ ಗಮನವಿಟ್ಟು ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳಿ. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ಅದನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಬದುಕಲ್ಲಿ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡ್ಕೊಳ್ಳೋಣ. ಸೊ ಬನ್ನಿ ಹಾಗಾದರೆ ಅತ್ತೆ ಸೊಸೆ ಇಬ್ಬರು ಭಾಗವಹಿಸಿದ್ರು ಕಾರ್ಯಕ್ರಮದಲ್ಲಿ. ಅವರ ಅನಿಸಿಕೆ ಏನು ಕೇಳೋಣ. ಮೊದಲನೇದಾಗಿ ರಾಧಾ ಮೇಡಮ್, ಹೇಗೆ ಅನ್ನಿಸ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ? ತುಂಬ ಸಂತೋಷ ಆಯಿತು. ಇಂಥ ಕಾರ್ಯಕ್ರಮಗಳು ನಡೀಲಿ, ಒಳ್ಳೆಯ ಅತ್ತೆ ಸೊಸೆಯರು ಎಲ್ರಿಗೂ ಮಾದರಿ ಆಗಲಿ ಅಂತ ಆಶಿಸ್ತೀನಿ. ಮತ್ತು ನೀವೆಲ್ಲ ಪಾಪ ಬಂದು ಇಷ್ಟೊಂದು ಎಲ್ಲ ಇದರಲ್ಲಿಗೆ ಶ್ರಮ ವಹಿಸಿ ಏನು ಕಾರ್ಯಕ್ರಮ ನಡೀಲಿಕ್ಕೆ ಸಹಾಯ ತಯಾರಿ ಮಾಡಿದ್ರ, ಇದಕ್ಕಾಗಿ ವಂದನೆಗಳು. ಮತ್ತು ನಮಗೆ ಇದು ತುಂಬಾ ಇಷ್ಟ ಆಗಿದೆ ಈ ಕಾರ್ಯಕ್ರಮ, ಅದಕ್ಕಾಗಿ ನಿಮಗೆ ಮತ್ತೊಮ್ಮೆ ವಂದನೆಗಳು. ತುಂಬ ಸಂತೋಷ. ಸೊ ಇನ್ನು ಈ ನಿಟ್ಟಲ್ಲಿ ಸೊಸೆ ಏನು ಹೇಳ್ತಾರೆ ನೋಡೋಣ. ಮ್ಯಾಮ್ ಹೇಳಿ, ನಿಮ್ಮ ಅನಿಸಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇಗೆ ಅನಿಸ್ತು? ಇಷ್ಟೊತ್ತು ಕಳೆದ ಕ್ಷಣಗಳು ಬಹಳ ಸುಂದರವಾಗಿದೆ ಅನ್ನಿಸ್ತಾ ಇದೆ. ಅತ್ತೆ ಸೊಸೆ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಚಂದನ ದೂರದರ್ಶನ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಹಳ ಒಂದು ಸುಂದರವಾದ ಕಾನ್ಸೆಪ್ಟ್. ಓಕೆ, ಇಲ್ಲಿ ಕಳೆದ ಕ್ಷಣಗಳು ನಮ್ಮ ಲೈಫಿನ ಒಂದು ನೆನಪಿನ ಕ್ಷಣಗಳು ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ಪ್ರತಿಯೊಂದು ಅತ್ತೆ ಸೊಸೆಂದ್ರ ಜೊತೆಗೆ ಹೋಗಿ ನೀವು ನಡೆಸ್ಕೊಂಡು ಬರ್ತಾ ಇದ್ದೀರಿ. ಇಂತಹ ಕಾರ್ಯಕ್ರಮವನ್ನು ಕೊಡ್ತಿರುವ ಚಂದನ ದೂರದರ್ಶನ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ತುಂಬ ಸಂತೋಷ ಮ್ಯಾಮ್. ಸೊ ಇದೇ ನಿಟ್ಟಲ್ಲಿ ಅತ್ತೆ ಮತ್ತು ಸೊಸೆ ಅವರ ಸಹಕಾರವು ನಮಗೆ ಅತ್ಯಗತ್ಯ ಅಲ್ವಾ. ಭಾಗವಹಿಸಿದ್ದಾರೆ, ಅವರ ಬದುಕಿನ ನಿಲುವುಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಈ ನಿಟ್ಟಲ್ಲಿ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಂದಿರು ಕಾರ್ಯಕ್ರಮದ ಪರವಾಗಿ ಅಭಿನಂದನಾ ಪತ್ರ ಕೊಡೋದ್ರ ಮೂಲಕ ಅಭಿನಂದಿಸುವಂಥ ಸಮಯ. ಸೊ ಮೊದಲನೇದಾಗಿ ಶ್ರೀಮತಿ ರಾಧಾ ಸೂರ್ಯನಾರಾಯಣ ಅವರು, ಮೇಡಮ್ ತುಂಬ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಓಕೆ, ಇದೇ ನಿಟ್ಟಲ್ಲಿ ಸೊಸೆ ಶ್ರೀಮತಿ ಶ್ರೀಲತಾ ಕಿರಣ್ ಅವರು, ಧನ್ಯವಾದಗಳು ಮೇಡಮ್ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೇ ಇರುವಂಥದ್ದು ಬದುಕು. ಸಂಬಂಧಗಳನ್ನು ಕಾಪಾಡ್ಕೊಳ್ಳುವಂಥದ್ದು ಯಾವಾಗಲೂ ನಮ್ಮ ಕೈಲಿರುತ್ತೆ ಅಂತ ನಾವು ಸುಮಾರು ಸರಿ ಮಾತಾಡ್ತಾನೆ ಇರ್ತೀವಿ. ಹೀಗೆ ಅಂದ್ಕೊಳ್ಳೋಣ, ಊಟ ಮಾಡುವಾಗ ನಮಗೆ ಹಳ್ಳು ಬರೋದು ಸಹಜ ಅಲ್ವಾ, ಎಲ್ಲೋ ಹಳ್ಳು ಬರುತ್ತೆ. ಅವ್ನು ತೆಗೆದಾಕಿ ಮತ್ತೆ ಊಟ ಮಾಡ್ತೀವಿ, ನಾವು ಊಟ ತಟ್ಟೆನೇ ಸರಿಸ್ಬಿಡಲ್ಲ ಅಲ್ವಾ. ಸಂಬಂಧದಲ್ಲಿ ಈ ಸಿಡುಕು ಮನಸ್ತಾಪಗಳು ಬಂದೇ ಬರುತ್ತೆ. ಅವ್ನು ತೆಗೆದು ಹಾಕಬೇಕು, ಮುಂದುವರಿಸ್ಕೊಂಡು ಹೋಗಬೇಕು, ಸಂಬಂಧನ ಗಟ್ಟಿ ಮಾಡಬೇಕು, ಅದೇ ಉದ್ದೇಶ.
ಇದ್ರ ಜೊತೆಗೆ ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಗತ್ಯವಾಗಿ ಭಾಗವಹಿಸಬಹುದು. ನಾವು ಕರ್ನಾಟಕದ ಪ್ರತಿಯೊಂದು ಮನೆಗೂ ಬರಬೇಕು ಅನ್ನುವಂಥ ಉದ್ದೇಶ ಇದೆ. ಸೊ ಹಾಗಾಗಿ ನೀವು ಎಲ್ಲೇ ಇರಿ, ಇತ್ತೀಚೆಗೆ ನೀವು ನಮ್ಮ ದೆಹಲಿ ಕಾರ್ಯಕ್ರಮಗಳನ್ನು ನೋಡಿದ್ದೀರಾ ಅಲ್ವಾ? ಸೊ ನಾವು ನಮ್ಮ ನಾಡಿನ ಆಚೆಗೂ ಹೋಗಿ ಚಿತ್ರೀಕರಿಸಿದ್ದೀವಿ, ಪ್ರಸಾರ ಮಾಡಿದ್ದೀವಿ, ನೋಡಿದ್ದೀರಾ. ಹಾಗಾಗಿ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳು, ಎಲ್ಲ ಊರುಗಳು, ಸೊ ಕರ್ನಾಟಕದಾದ್ಯಂತ ನಮ್ಮ ತಂಡ ಬರುತ್ತೆ, ನಿಮ್ಮ ಮನೆಗೆ ಖುದ್ದಾಗಿ ಬರುತ್ತೆ. ಹಾಗಾಗಿ ನೀವು ಎಲ್ಲೇ ಇದ್ರೂ ಕೂಡ ನಿಮ್ಮ ವಿವರಗಳನ್ನು ಕಳಿಸಬಹುದು. ಹಾಗಾದರೆ ಏನೇನು ವಿವರಗಳನ್ನ ಕಳಿಸ್ಬೇಕಾಗತ್ತೆ ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ ಹೆಸರು, ನಿಮ್ಮ ಅತ್ತೆಯವರ ಹೆಸರು ನೀಟಾಗಿ ಬರೆದು, ಜೊತೆಗೆ ವಯಸ್ಸು, ಮಾಡ್ತಾ ಇರುವಂಥ ವೃತ್ತಿ ಆಗಿರಬಹುದು ಅಥವಾ ಹವ್ಯಾಸಗಳೇನಿದೆ, ಊರೇನಿದೆ ಮತ್ತು ನಿಮ್ಮ ವಿಳಾಸ ಏನಿದೆ. ಇದಕ್ಕಿಂತ ಇನ್ನೂ ಮುಖ್ಯವಾಗಿ ನಿಮ್ಮ ಹವ್ಯಾಸಗಳೇನಿದೆ ಅದು ಸಂಕ್ಷಿಪ್ತವಾಗಿ ಬರೆದು ಕಳಿಸಿ. ಇದರ ಜೊತೆಗೆ ಅತ್ತೆ ಸೊಸೆ ಇಬ್ಬರೂ ಕೂಡ ಒಟ್ಟಿಗೆ ನಿಂತು ತೆಗೆದುಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ ಅದನ್ನು ಕಳಿಸ್ಬೇಕಾಗತ್ತೆ. ಈ ಎಲ್ಲ ವಿವರಗಳನ್ನು ನೀವು ನಮಗೆ ಪತ್ರದ ಮೂಲಕನೂ ಕಳಿಸಬಹುದು ಅಥವಾ ಇಮೇಲ್ ಮೂಲಕನೂ ಕಳಿಸಬಹುದು. ನೀವು ಪತ್ರದ ಮೂಲಕ ಕಳಿಸ್ತೀರಿ ಅಂತಾದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ನೀವು ಇಮೇಲ್ ಮೂಲಕ ಕಳಿಸ್ತೀರಿ ಅಂತಾದರೆ ಇಮೇಲ್ ID ಈ ರೀತಿಯಾಗಿದೆ, dd@smartsosayindiru@gmail.com. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನಂಟಿನ ಮಾತು ಜೊತೆಗೆ ಮನೋರಂಜನೆ ಇವೆಲ್ಲವನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸೊ ಇದುವರೆಗೂ ನೀವು ನೋಡಿದ್ದು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.